ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ಕೋರಿ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ರೀಸೆಂಟ್ ಡೇಸಲ್ಲಿ ಕೇಳಿದಂತಹ ಎಲ್ಲ ಡೌಟ್ಸ್ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಡೇಟ್ಸ್ ಆದರೆ ಸಿಗುತ್ತೆ. ಅದರಲ್ಲೂ ಹೇಳ್ತೀನಿ ನೋಡಿ, ಯಾವ್ಯಾವುದು ರಿಲೇಟೇಬಲ್ ನಿಮಗೆ ಇಲ್ಲಿ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಹೇಳ್ತೀನಿ. ನೋಡಿ, ಲಾಸ್ಟ್ ಡೇಟ್ಸ್ ಬಗ್ಗೆ ನಿಮಗೊಂದು ಕನ್ಫರ್ಮೇಷನನ್ನು ಕೊಡ್ತೀನಿ. ಇಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಲಾಸ್ಟ್ ಡೇಟ್ಸನ್ನು ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಕೇಳ್ತಿದ್ದಾರೆ. ಸೊ ಇದರ ಬಗ್ಗೆ ಒಂದು ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನು ಇಲ್ಲಿ ನಮಗೆ ಅಪ್ರೂವಲ್ಡ್ ಬೈ DDOS ಅಂತ ಇದೆ, ಇನ್ನೂ ಅಮೌಂಟ್ ಬಂದಿಲ್ಲ, ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಸಾಕಷ್ಟು ಸ್ಟೂಡೆಂಟ್ಸ್ ಸೆಕೆಂಡ್ ಲೆವೆಲಲ್ಲಿ ನನಗೆ ಅಮೌಂಟ್ ಮೆನ್ಷನ್ ಆಗಿಲ್ಲ, ಡೈರೆಕ್ಟಾಗಿ ಥರ್ಡ್ ಲೆವೆಲಲ್ಲಿ ಅಮೌಂಟ್ ಮೆನ್ಷನ್ ಆಗಿದೆ, ಥರ್ಡ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ, ಯಾವಾಗ ಆಗುತ್ತೆ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ನಂದು ಇನ್ನೂ ಫಸ್ಟ್ ಲೆವೆಲೇ ವೆರಿಫಿಕೇಷನ್ ಆಗಿಲ್ಲ, ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಯಾವಾಗ ಆಗುತ್ತೆ. ನೀವು ನೋಡಿದರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ವೆರಿಫಿಕೇಷನ್ ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ, ಅಮೌಂಟ್ಸ್ ಬರೋದಕ್ಕೆ ಬರ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಜನರಲ್ ಡಿಗ್ರಿನೇ ಮಾಡ್ತಿದ್ದೀನಿ, ನನಗೆ ಯಾವುದೇ ತರಹದ ವೆರಿಫಿಕೇಷನ್ ಆದರೆ ಆಗಿಲ್ಲ ಅಂತ ಕೇಳಿಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಎಲ್ಲದರ ಬಗ್ಗೆಯೂ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಬೇರೆ ಸ್ಟೂಡೆಂಟ್ಸ್ಗೆ ಈಗಾಗಲೇ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಆದರೆ ಬರ್ತಿದೆ ಅಲ್ವಾ, ಅವರಿಗೆ ನೋಡಿದರೆ 60,000 70,000 ಈ ರೀತಿ ಅಮೌಂಟ್ ಆದರೆ ಬರ್ತಿದೆ ಅಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿದ್ರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರೆಯದೆ ಒಂದೇ ಒಂದು ಲೈಕನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ತಿದ್ದೀರಾ. ಮೊದಲಿಗೆ ನೋಡಿ, ನಾನು ನಿಮಗೆ ಇಲ್ಲಿ ಸ್ಟೂಡೆಂಟ್ಗೆ ಒಂದು ಕನ್ಫರ್ಮೇಷನನ್ನು ಕೊಟ್ಟುಬಿಡ್ತೀನಿ. ನಾನು ಕೇಳಿದಂತಹ ಅಪ್ಡೇಟ್ಸಲ್ಲಿ ಮೊದಲನೇ ಅಪ್ಡೇಟ್ಸ್ ಬಂದು ನಿಮಗೆ ವೆರಿಫಿಕೇಷನ್ ರಿಲೇಟೆಡ್ ಹೇಳ್ತೀನಿ. ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ. ಹೌದು, ಯಾಕೆ ಆಗಿಲ್ಲ ಅಂತ ಅಂದರೆ ಈಗ ಕೆಲವೊಂದಿಷ್ಟು ಪ್ರೊಫೆಷ್ನಲ್ ಕೋರ್ಸಸ್ ಅವರಿಗೆ ಮ್ಯಾಕ್ಸಿಮಮ್ ಯಾರಿಗೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆದರೆ ಆಗಿಲ್ಲ. ಯಾರಿಗಾದರೆ PMSSP ಸ್ಕಾಲರ್ಶಿಪ್ ಆ್ಯಂಡ್ ಹಾಗೇನು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆಯೋ ಇಂತಹ ಸ್ಟೂಡೆಂಟ್ಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿ ಆ್ಯಂಡ್ ಆಗಿರೋ ಅವರಿಗೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುವಂತಹ ಕೆಲವು ಒಂದು ಫೀ ರಿಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಯಾರಿಗೆ ಬರುತ್ತೋ ಇಂತಹ ಸ್ಟೂಡೆಂಟ್ಗೆ, ಸಾಕಷ್ಟು ಸ್ಟೂಡೆಂಟ್ಸ್ಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆದರೆ ಆಗಿಲ್ಲ. ನಿಮಗೆ ಇದು ಗೊತ್ತಿರಬೇಕು. ನೀವು ನಿಮ್ಮ ಒಂದು ಫ್ರೆಂಡ್ಸ್ಗೆ ಆಗಿದೆ ಅಂತ ಅಂದರೆ ಒಂದು ಸಲ ನೀವು ಚೆಕ್ ಮಾಡಿ, ಅವರಿಗೆ PMSSP ಆ್ಯಂಡ್ ಹಾಗೇನು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಪಲ್ಲಿ ಯಾವುದಾದ್ರೂ ಒಂದಕ್ಕೆ ಎಲಿಜಿಬಲ್ ಇರ್ತಾರೆ, ಇಲ್ಲ ಅಂತಂದರೆ ಎರಡಕ್ಕೂ ಎಲಿಜಿಬಲ್ ಇರ್ತಾರೆ. ಅದಕ್ಕೆ ಅವ್ರಿಗೆ ಅಮೌಂಟ್ ಬಂದಿರುತ್ತೆ, ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿರುತ್ತೆ. ಆ್ಯಂಡ್ ಅಂತಹ ಸ್ಟೂಡೆಂಟ್ಸ್ಗೂ ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಬರುತ್ತೆ ಶುಲ್ಕ ಮರುಪಾವತಿ ಯೋಜನೆ ಅಂತ ಹೇಳ್ಬಿಟ್ಟು ಅಮೌಂಟ್ ಇನ್ನೂ ಯಾರಿಗೂ ಬರುತ್ತಿಲ್ಲ, ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಏನಾಗಿದೆ ಅಂತ ಅಂದರೆ ಅದನ್ನು ನಿಮಗೆ ಲೈವ್ ಪ್ರೂಫ್ ಮೂಲಕನೇ ತೋರಿಸ್ಕೊಡ್ತೀನಿ. ಸೆಕೆಂಡ್ ಲೆವೆಲ್ ವೆರಿಫಿಕೇಷನಲ್ಲಿ ರೀಸೆಂಟ್ ಡೇಸಲ್ಲಿ ಒಂದು BCWD ಫೀ ರಿಬರ್ಸ್ಮೆಂಟ್ ಅಂತ ಬಂದು ಅಲ್ಲಿ ಅಮೌಂಟ್ ಆದರೆ ಮೆನ್ಷನ್ ಆಗಿದೆ. ಆ್ಯಂಡ್ ಹಾಗೇನು ಒಂದು ಥರ್ಡ್ ಲೆವೆಲ್ ವೆರಿಫಿಕೇಷನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕಾಂಪೋನೆಂಟು ಅಲ್ಲಿ ಬಂದು ಫೀ ಅಮೌಂಟ್ ಅಂತ ಬಂದು ಇಲ್ಲಿ ಅಮೌಂಟ್ ಮೆನ್ಷನ್ ಆಗಿಲ್ಲ. ಆ್ಯಂಡ್ ಹಾಗೇನು ಇಲ್ಲಿ ಫಸ್ಟು ಡೆಬಿಟಿ ಅಂತ ಏನು ಬರುತ್ತೆ, ಫಸ್ಟು ಡೆಬಿಟಿ ಆದರೆ ಆಗಿಲ್ಲ. ಈ ಸ್ಟೂಡೆಂಟ್ಗೆ ಅಮೌಂಟ್ ಬರಬೇಕು ಅಂತ ಅಂದರೆ ಈಗ ಥರ್ಡ್ ಲೆವೆಲ್ ವೆರಿಫಿಕೇಷನಲ್ಲಿ ಫಸ್ಟು ಡೆಬಿಟಿ ಅಂತ ಎಸ್ ಅಂತ ಬರಬೇಕು. ಆ್ಯಂಡ್ ಹಾಗೇನು ಇಲ್ಲಿ ಇರುವಂಥ ಅಮೌಂಟ್ ಏನಿದೆ ಮೇಲೆ ಸೆಕೆಂಡ್ ಲೆವೆಲ್ ವೆರಿಫಿಕೇಷನಲ್ಲಿ ಏನು ಅಮೌಂಟ್ ಮೆನ್ಷನ್ ಆಗಿದೆ ಏನಿದೆ ಅದು ಅಮೌಂಟ್ ಬಂದುಬಿಟ್ಟು ಇಲ್ಲಿ ಅವರಿಗೆ ಥರ್ಡ್ ಲೆವೆಲ್ ವೆರಿಫಿಕೇಷನಲ್ಲಿ ಮೆನ್ಷನ್ ಆಗಬೇಕು. ಆ್ಯಂಡ್ ಅದೇ ತರಹ ಪೇಮೆಂಟ್ ಸ್ಟೇಟಸನ್ನು DBT ಅಂತ ಏನು ಬರುತ್ತೆ. ನೆಕ್ಸ್ಟ್ ಫೋರ್ತ್ ಲೆವೆಲಲ್ಲಿ ಪೇಮೆಂಟ್ ಅಪ್ರೂವಲ್ DDO ಇನ್ನು DBT ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಅಂತ ಫ್ರಮ್ DBD ಅಮೌಂಟ್ ಅಂತ ಇಲ್ಲಿ ಯಾವ ರೀತಿ ಮೆನ್ಷನ್ ಆಗಿದೆಯೋ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ಗೆ ಅದೇ ರೀತಿ ಯಾವಾಗ BCWD ಫೀ ರಿಬರ್ಸ್ಮೆಂಟ್ ಅದು ಅಮೌಂಟ್ ಮೆನ್ಷನ್ ಆಗಿ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT
ಅಂತ ಬರುತ್ತೋ ಆದಮೇಲೆ ಒಂದು ವಿತಿನ್ 15 ಡೇಸ್ ಒಳಗಡೆ ಇಲ್ಲ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಯಾವಾಗ ಡಿಪಾರ್ಟ್ಮೆಂಟಿಗೆ ಫಂಡ್ಸನ್ನು ರಿಲೀಸ್ ಮಾಡ್ತಾರೋ ಆವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನೋಡಿ, ಸಾಮಾನ್ಯವಾಗಿ SSP ವೆಬ್ಸೈಟಲ್ಲಿ ನೀವು ಸ್ಟೇಟಸನ್ನು ಚೆಕ್ ಮಾಡಿದಾಗ ಸಾಕಷ್ಟು ಎರರ್ಸ್ ಆದರೆ SSP ಕಡೆಯಿಂದನೇ ಆಗ್ತಾ ಇರುತ್ತೆ. ಹೌದು, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಗೆ ಸೆಕೆಂಡ್ ಲೆವೆಲಲ್ಲಿ ಅಮೌಂಟ್ ತೋರಿಸಿಲ್ಲ. ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಬ್ಯಾಂಕ್ ಇರುತ್ತೆ, ಬ್ಲಾಂಕ್ ಆಗಿರುತ್ತೆ, ಎಂಟಿ ಇರುತ್ತೆ, ಏನನ್ನು ತೋರಿಸುವುದಿಲ್ಲ. ಆ್ಯಂಡ್ ಥರ್ಡ್ ಲೆವೆಲಲ್ಲಿ ಅವರಿಗೆ ಅಮೌಂಟ್ ಮೆನ್ಷನ್ ಆಗಿರುತ್ತೆ, ಫಸ್ಟು ಡೆಬಿಟಿ ಎಸ್ ಆಗಿರುತ್ತೆ. ಬಟ್ ಸೆಕೆಂಡ್ ಲೆವೆಲಲ್ಲಿ ಯಾವುದೇ ಥರ ತೋರಿಸಿರಲ್ಲ. ಸೊ ಇದೆಲ್ಲನೂ ಕಾಮನ್ ಮಿಸ್ಟೇಕ್ಸ್ SP ಕಡೆಯಿಂದ ಪ್ರತಿ ವರ್ಷ ಆಗುವಂಥದ್ದು. ಯಾಕಂತ ಅಂದರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ತಿರ್ತಾರೆ, ಆ ಸರ್ವರ್ಗೆ ವಿಸಿಟ್ ಮಾಡ್ತಿರ್ತಾರೆ. ಸೊ ಸರ್ವರ್ ಕ್ರ್ಯಾಶ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ಏನೋ ಸೆಟ್ಟಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಒಂದಿಷ್ಟು ದಿನ ಬಿಟ್ಕೊಂಡು ಚೆಕ್ ಮಾಡ್ತೀರಾ ಅಂತ ಅಂದರೆ ಫಸ್ಟ್ ಕಾಲೇಜ್ ಕಡೆಯಿಂದ ವೆರಿಫಿಕೇಷನ್ ಆಗಿದೆಯಾ ನೋಡ್ಕೊಳ್ಳಿ. ಆ್ಯಂಡ್ ಹಾಗೇನು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ 100% ಆಗಿ ಬರುತ್ತೆ. ನಾನು ಏನಕ್ಕೆ ಪ್ರತಿ ಸಲ ವೀಡಿಯೋನ ಮಾಡಿದಾಗ 100% ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ಹೇಳ್ತೀನಿ ಅಂತ ಅಂದರೆ, ನೋಡಿ 2023-24 ಅಕಾಡೆಮಿಕ್ ಇಯರ್ದು ಇಲ್ಲ ಅಂತಂದರೆ 2023-24 ಅಕಾಡೆಮಿಕ್ ಇಯರ್ದು ಸ್ಟೂಡೆಂಟ್ಗೆ ಒಂದು ವೆರಿಫಿಕೇಷನ್ ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ಹಾಗೇನು ಅವರಿಗೆ ಎಲ್ಲ ರೀತಿಯ DBT ಆಗಿರ್ಬೋದು ಅಥವಾ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿತ್ತು. ಜಸ್ಟ್ ಅವರಿಗೆ ಅಮೌಂಟ್ ಮಾತ್ರ ಪೆಂಡಿಂಗ್ ಇತ್ತು. ಅಂತಹ ಸ್ಟೂಡೆಂಟ್ಗೆ ಯಾವಾಗ 2022-23 ಸಾಲಿನ ಅಪ್ಲೈ ಮಾಡಿರುವಂತಹ ಸ್ಟೂಡೆಂಟ್ಗೆ ಈ ಅಕಾಡೆಮಿಕ್ ಇಯರಲ್ಲಿ ಅವರು ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ಸ್ ಆದರೆ ಬಂದಿದೆ, ಓಕೆನಾ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಅಂದರೆ 100% ಆಗಿ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ ಅಂತ ಹೇಳ್ತೀನಿ. ನೀವು ತುಂಬ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಒಂದಂತೂ ನಿಜ, ನೋಡಿ, ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ, ಬಟ್ ನೀವು ಅಂದ್ಕೊಂಡಿರುವಂತಹ ಟೈಮಿಗೂ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರೋದಿಲ್ಲ. ಬರುತ್ತೆ, ಯಾವ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ PM SSP ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ 2 ಸ್ಕಾಲರ್ಶಿಪ್ ಆದಷ್ಟು ಬೇಗ ಬರುತ್ತೆ. ಆ್ಯಂಡ್ ಈಗಾಗಲೇ 2024-25 ಅಕಾಡೆಮಿಕ್ ಇಯರಲ್ಲಿ ಸಾಕಷ್ಟು ಸ್ಟೂಡೆಂಟ್ಗೆ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಆದರೆ ರಿಸೀವ್ ಆಗಿದೆ, ಓಕೆನಾ. ಈ ಒಂದು ಸ್ಟೂಡೆಂಟ್ಗೂ 15,000 ಸ್ಕಾಲರ್ಶಿಪ್ ಅಮೌಂಟ್ ಆದರೆ ರಿಸೀವ್ ಆಗಿದೆ. ನಾನು ಸಾಕಷ್ಟು ವೀಡಿಯೋಸಲ್ಲಿ ಹೇಳಿದ್ದೇನೆ, ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ಗೆ PM SSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಏನು ಅಂತ ಹೇಳ್ಬಿಟ್ಟು ಈಗ ಮತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಒಂದಿಷ್ಟು ಲೆಂತಿ ಆಗುತ್ತೆ ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಬೋರಿಂಗ್ ಅನಿಸುತ್ತೆ. ಸೊ ಹಾಗಾಗಿ ನಿಮಗೆ ಏನಾದರೂ ಅದರ ಬಗ್ಗೆ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ ಅಂತ ಅಂದರೆ ಹೋಗಿ ಚಾನಲಲ್ಲಿ ಚೆಕ್ಔಟ್ ಮಾಡಿ. ಸ್ಕಾಲರ್ಶಿಪ್ ಕುರಿತು ಸಾಕಷ್ಟು ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಓಕೆನಾ. ಸೊ ನಿಮಗೆ ಫೀ ರಿಪೇರ್ಸ್ಮೆಂಟ್ ಅಮೌಂಟ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ನೋಡ್ಕೊಳ್ಳಿ, ಅದೆಲ್ಲ ಕಂಪ್ಲೀಟ್ ಆಗಿತ್ತು ಆದಮೇಲೆ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ. ಇನ್ ಕೇಸ್ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಬೇಗ ಕೊಟ್ಟರೆ ಈ ವರ್ಷ ಬೇಗ ಬರುತ್ತೆ. ಇಲ್ಲ ಅಂತಂದರೆ ಅದು ಎಷ್ಟು ಲೇಟ್ ಆದರೂ ಹೇಳೋದಕ್ಕೆ ಆಗೋದಿಲ್ಲ. 6 ಮಂತ್ಸ್ ಆದರೂ ಲೇಟ್ ಆಗ್ಬೋದು, 1 ವರ್ಷನಾದರೂ ಲೇಟ್ ಆಗ್ಬೋದು, ಇಲ್ಲ 3 ಮಂತ್ಸ್ ಆದರೂ ಲೇಟ್ ಆಗ್ಬೋದು. ಈ ವರ್ಷ ಗೌರ್ಮೆಂಟ್ ಏನು ಮಾಡ್ತಾರೆ ಅನ್ನೋದರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಆ್ಯಂಡ್ ನೀವು ಕೇಳ್ಬೋದು, ಸರ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಕಮೆಂಟ್ಸ್ ಮಾಡ್ತಾರೆ, ಕೆಲವೊಂದಿಷ್ಟು ಫ್ರೆಂಡ್ಸ್ ನನಗೆ ಗೊತ್ತಿರುವಂಥ ಸ್ಟೂಡೆಂಟ್ಗೆ 60,000, 70,000, 80,000 ಈ ರೀತಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆ ಅಲ್ವಾ ಸರ್, ಇದು ಯಾವ ರೀತಿ ಅಂತ ನೀವು ಕೇಳ್ಬೋದು. ಹೌದು, ಸ್ಕಾಲರ್ಶಿಪ್ ಅಮೌಂಟ್ ಆದರೆ ರಿಸೀವ್ ಆಗಿದೆ. ಸ್ಟೂಡೆಂಟ್ಗೆ ಯಾವ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಆದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರ್ತಿದೆ, ಓಕೆನಾ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸ್ಟೂಡೆಂಟ್ಗೆ ಫೀ ರಿಬರ್ಸ್ಮೆಂಟ್ ಅಮೌಂಟ್ ಆದರೆ ಬರ್ತಿಲ್ಲ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಗೆ ಬರ್ತಿರುವಂಥದ್ದು. ನೀವು ಆ ಕಮೆಂಟ್ಸ್ಗೆ ರಿಪ್ಲೈ ಬಂದಿರುತ್ತೆ, ಹೋಗಿ ಒಂದು ಸಲ ಅಬ್ಸರ್ವ್ ಮಾಡಿ. ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಫ್ರೆಂಡ್ಸ್ನ ಕೇಳಿ ಯಾವ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಗೆ ನಿಮಗೆ ಯಾವ ರೀತಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆ ಏನು ಅಂತ ಕೇಳಿಬಿಟ್ಟು. ಜನರಲ್ ಡಿಗ್ರಿ ಸ್ಟೂಡೆಂಟ್ಗೆ ಬರ್ತಿದೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಬರ್ತಿರುವಂಥದ್ದು. ಯಾಕಂತ ಅಂತಂದರೆ ಅಲ್ಲಿ CET ಫೀಸ್ ಏನು ಕಟ್ತಾರೆ, ಆ ಒಂದು CET ಫೀಸ್ ಕಟ್ಟೋದ್ರಲ್ಲಿ ಒಂದಿಷ್ಟು ರೂಲ್ಸ್ ಅಂದರೆ ಇದೆ. ನೀವು ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಗೆ 1,000 ಸತ್ತಿಂಗ್
ಏನು ಫೀಸನ್ನು ಪೇ ಮಾಡ್ತೀರಾ. ಆ್ಯಂಡ್ ಹಾಗೇನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಗೆ 500 ಸತಿಂಗ್ ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಫೀಸನ್ನು ಪೇ ಮಾಡ್ತಾರೆ ಮತ್ತು ರಿಫಂಡ್ ಆಗುತ್ತೆ. ಈ ರೀತಿ ಒಂದು ಪ್ರೊಸೀಜರ್ ಆದರೆ ಇರುತ್ತೆ. ಸೊ ಅಂತ ಸ್ಟೂಡೆಂಟ್ಗೆ ಬಂದಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಫೀ ರಿಪೇಸ್ಮೆಂಟ್ ಅಮೌಂಟ್ ಏನಿದೆ ಇದು ಪ್ರತಿ ವರ್ಷವೂ ಬರೋದು ಲೇಟ್ ಆಗುತ್ತೆ. ಯಾಕಂತ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕು. ನಿಮಗೆ PMSSB ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕೊಮಡೇಷನ್ ಬಂದಷ್ಟು ಈಸಿಯಾಗಿ ಅಷ್ಟು ಬೇಗ ಆದರೆ ಅದು ಬರೋದಿಲ್ಲ. ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ ಅದು ಪ್ರೊಫೆಷ್ನಲ್ ಕೋರ್ಸಸ್ ಅವ್ರದ್ದು ನಮ್ಮದು ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಲ್ವಾ, ನಮಗೆ ಬರುತ್ತಾ ಇಲ್ವಾ ಅಂತ ನೀವು ಕೇಳ್ಬೋದು. ನೋಡಿ, ಅಪ್ಲಿಕೇಶನ್ ಯಾರ್ದೆಲ್ಲ ಸಬ್ಮಿಟ್ ಆಗಿದೆ, ಫೈನಲ್ ಸಬ್ಮಿಟ್ ಸ್ಟೂಡೆಂಟ್ಸ್ದು ಯಾರ್ದೆಲ್ಲ ಆಗಿದೆ. ಆ್ಯಂಡ್ ಹಾಗೇನು ಫೈನಲ್ ಸಬ್ಮಿಟ್ ಆಗಿರುವಂಥ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತು. ನೀವು ಕೊಟ್ಟಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದ್ದರೆ, ನೀವು ಕೊಟ್ಟಿರುವಂಥ ಡೀಟೇಲ್ಸಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅಂತಂದರೆ 100% ಆಗಿ ನಿಮ್ಮದು ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರುತ್ತೆ, ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನಾನು ನಿಮಗೆ ಯಾವುದೇ ತರಹದ ಭರವಸೆಯನ್ನು ಕೊಡುವುದಕ್ಕೆ ಆಗೋದಿಲ್ಲ. ಒಂದು 20 ಡೇಸ್ ಆದಮೇಲೆ ಬರುತ್ತೆ, 30 ಡೇಸ್ ಆದಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಆದರೆ ನನಗೆ ಗೊತ್ತಿರೋ ಪ್ರಕಾರ ನಾನೀಗ 3 ಇಯರ್ಸಿಂದ ಇಲ್ಲಿ ಪ್ರತಿ ವರ್ಷ ಇದೇ ಥರ ಆಗುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಆದಷ್ಟು ಬೇಗ ಒಂದು ಅಮೌಂಟು ಬರುತ್ತೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಪೆಂಡಿಂಗ್ ಇರುತ್ತೆ. ಅದರಲ್ಲೂ ಒಂದು ಕನ್ಫರ್ಮೇಷನನ್ನು ಕೊಡ್ತೀನಿ ನೋಡಿ. ಹಾಗೆ ಫಸ್ಟ್ ಯಾರಿಗೆ ಬರುತ್ತೆ ಅಂದರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಗೆ ಆದರೆ ಬರುತ್ತೆ. ಆ ಒಂದು BCA ಕೋರ್ಸ್ ಮಾಡ್ತಿರುವಂಥವ್ರಿಗೆ, ಈ ರೀತಿ ಕೋರ್ಸಸ್ ಮಾಡ್ತಿರುವಂತಹ ಸ್ಟೂಡೆಂಟ್ಗೆ ಆದಷ್ಟು ಬೇಗ ಒಂದು ಫಸ್ಟ್ ಅವರಿಗೆ ಅಮೌಂಟರೇ ಬರೋದು. ಆದಮೇಲೆ ಈಗ 1-2 ವರ್ಷದಿಂದ ಲೇಟಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಬರ್ತಿದೆ. ನಾನು ನಿಮಗೆ ಆಗಲೇ ಏನು ಎಕ್ಸಾಂಪಲ್ ಕೊಟ್ಟೆ, 2022-23 ಅಕಾಡೆಮಿಕ್ ಇಯರ್ದು, 2024-25 ಅಕಾಡೆಮಿಕ್ ಇಯರ್ದಲ್ಲಿ ಸ್ಟೂಡೆಂಟ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದರ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೊ ಆಗುತ್ತೆ. ನೀವು ಸ್ವಲ್ಪ ವೇಟ್ ಮಾಡಬೇಕು. ಆ್ಯಂಡ್ ಹಾಗೇನು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ಈಗ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, MBA MA ಯಾರೆಲ್ಲ ಏನು ಆಗಿರ್ತಿರಲ್ಲ ಕೌನ್ಸ್ಲಿಂಗ್ ಅಲ್ಲದೆ ಅಂಥ ಸ್ಟೂಡೆಂಟ್ಗೆ ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಸಿಗೋದಿಲ್ಲ. ಯಾಕೆ ನಾನು ಇಷ್ಟು ಕನ್ಫರ್ಮ್ ಆಗಿ ಹೇಳ್ತೀನಿ ಅಂತ ಅಂದರೆ, ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಫೈನಲ್ ಸಬ್ಮಿಟನ್ನು ಕೊಟ್ಟರೆ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಿದೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗೆ ಎಲಿಜಿಬಲ್ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ನೀವು ಅದನ್ನು ಸ್ವಲ್ಪ ನೋಡಬೇಕಾಗುತ್ತೆ. ಹಂತವಾಗಿ ನೆಕ್ಸ್ಟ್ ಅಪ್ಡೇಟ್ಸ್ ಬರುತ್ತೆ, ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಈಗ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಮತ್ತು ಎಕ್ಸ್ಟೆಂಡ್ ಆಗುತ್ತಾ ಅಂತ ಸ್ಟೂಡೆಂಟ್ ಕೇಳ್ತಿದ್ದಾರೆ. ನೋಡಿ, ನಿಮಗೆ SSP ರಿಲೇಟೆಡ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ ಅಥವಾ ಲಾಸ್ಟ್ ಡೇಟ್ ಇಲ್ಲಿಯ ತನಕ ಇದೆ ಅಂತ ಅಂದರೆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಗೊತ್ತಾಗುತ್ತೆ. ಅದನ್ನು ಬಿಟ್ಟರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಫಿಕೇಷನನ್ನು ಬಿಡ್ತಾರೆ, ಅಲ್ಲಿ ನೋಡಬೇಕು. ಇಲ್ಲ ಅಂತಂದರೆ ಬೇರೆ ಯಾವುದು ಎಲ್ಲಿ ನಿಮಗೆ ಒಂದು ಕನ್ಫರ್ಮೇಷನ್ ಆದರೆ ಸಿಗೋದಿಲ್ಲ. ಈ ಒಂದು SSP ವೆಬ್ಸೈಟಿಗೆ ಬಂದಿದ್ದೀರಾ ಅಂತಂದರೆ ನೀವು ಮೇಲೆ ಕಾಲಮನ್ನು ಇಗ್ನೋರ್ ಮಾಡಬೇಡಿ. ಯಾಕಂತ ಅಂದರೆ ಈಗಾಗಲೇ ಇದರ ಒಂದು ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ PUC ITI ಡಿಪ್ಲೊಮಾ ಆ್ಯಂಡ್ ಹಾಗೇನು ಜನರಲ್ ಡಿಗ್ರಿ ಸ್ಟೂಡೆಂಟ್ ಅಪ್ಲೈ ಮಾಡೋದಕ್ಕೆ 15/2/2025ಗೆ ಒಂದು ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ಕೌನ್ಸ್ಲಿಂಗ್ ಲೇಟ್ ಆಗಿರುತ್ತೆ. ಆ್ಯಂಡ್ ಹಾಗೇನು ಅಕಾಡೆಮಿಕ್ ಇಯರ್ದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ವೃತ್ತಿಪರ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/3/2025 ಪ್ರೊಫೆಷ್ನಲ್ ಕೋರ್ಸಸ್ ಅವರಿಗೆ ಆ್ಯಂಡ್ ಹಾಗೇನು ನರ್ಸಿಂಗ್ ಕೋರ್ಸಸ್ ಅವರಿಗೆ. ಆ್ಯಂಡ್ ಹಾಗೇನು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಸ್ನಾತಕೋತ್ತರ ಪದವಿ, ವೃತ್ತಿಪರ ಪದವಿ ಆ್ಯಂಡ್ ಹಾಗೇನು ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸಸ್ಗಳಿಗೆ
ಆ್ಯಂಡ್ ಹೇಳ್ಬಿಟ್ಟು ಪಿ ಜಿ ಕೋರ್ಸಸ್ ಸ್ಟೂಡೆಂಟ್ ಆಗಿರ್ಬೋದು, ಪ್ರೊಫೆಷ್ನಲ್ ಕೋರ್ಸಸ್ ಅಂಡರ್ ಅಲ್ಲಿ ಯಾವ ಯಾವ ಕೋರ್ಸಸ್ ಬರುತ್ತೋ ಎಲ್ಲ ಸ್ಟೂಡೆಂಟ್ ಅಪ್ಲೈ ಮಾಡೋದಕ್ಕೆ 10/3/2025 ಇನ್ನೇನು ನಿಮಗೆ ಇನ್ನೂ ಒಂದು 4 ಡೇಸ್ ಆದರೆ ಬಾಕಿ ಇದೆ. ನಾನು ಇವತ್ತು ವಿಡಿಯೋಸ್ ಆದರೆ ನಿಮಗೆ ಈಗ ಮುಗಿದಿದೆ ಅವರಿಗೆ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ 2 ಡೇಸ್ ಇರ್ಬೋದು ಮಾಡಿದ್ದಾರೆ. ಇದನ್ನು ಹತ್ರ ಯಾವುದೇ ಥರದ ಆನ್ಸರ್ ಇದ್ದರೆ ಇಲ್ಲ, ಯಾಕಂತ ಅಂದರೆ ಎಕ್ಸ್ಟೆಂಡ್ ಮಾಡ್ತಾ ಬಂದಿರುವಂಥದ್ದು. ಇದನ್ನು ಸಡನ್ನಾಗಿ ಸ್ಟಾಪ್ ಮಾಡ್ಬೋದು. ಆ್ಯಂಡ್ ಹಾಗೇನು ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಅಪ್ಲೈ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅಂದರೆ ದಯವಿಟ್ಟು ಇವತ್ತಿನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನೀವು ಯಾವ ಸ್ಟೂಡೆಂಟ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ನೋಡೋಣ. ನೀವೇನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ, ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೋ ಎಷ್ಟು ಹೆಲ್ಪನ್ನು ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಆದರೆ ಕಡಿಮೆ ಇದ್ದಾವೆ ನೋಡಿ. ಇದೆಲ್ಲ ಇವತ್ತಿನ ಒಂದು ಅಪ್ಡೇಟ್ಸ್ ಆಗಿರುತ್ತೆ, ಇವತ್ತಿನ ಒಂದು SSP ಅಪ್ಡೇಟ್ಸ್ ಆಗಿರುತ್ತೆ. ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಈಗಲೇ ಕೂಡ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಮುಂದೆ ಯಾವ ರೀತಿ ವಿಡಿಯೋನ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.